ಹನುಮಂತ ಉಳಿದೆಲ್ಲಾ ದೇವರು ದೇವತೆಗಳಿಗಿಂತ ಭಿನ್ನ. ಹೇಗೆ ಗೊತ್ತಾ? ಹನುಮಂತನು ಕೇವಲ ತನ್ನ ಬಾಹ್ಯಾರೂಪದಿಂದ ಮಾತ್ರ ಉಳಿದೆಲ್ಲಾ ದೇವರು ದೇವತೆಗಳಿಗಿಂತ ಭಿನ್ನವಾಗಿರೋದು ಮಾತ್ರವಲ್ಲ, ಈ ಎಲ್ಲಾ ಗುಣಗಳಿಂದಲೂ ಅವನು ಉಳಿದೆಲ್ಲಾ ದೇವರು ದೇವತೆಗಳಿಗಿಂತ ಭಿನ್ನವಾಗಿದ್ದಾನೆ. ಉಳಿದೆಲ್ಲಾ ದೇವರು ದೇವತೆಗಳಿಗಿಂತ ಹನುಮಂತ ಹೇಗೆ ಭಿನ್ನವಾಗಿದ್ದಾನೆ? ಹನುಮಂತ ಬೇರೆ ದೇವರಂತಲ್ಲ. ಹೇಗೆ? ವೀಕ್ಷಕರೇ, ಪ್ರಣವ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹನುಮನು ಕೇವಲ ದೇವಸ್ಥಾನಗಳಲ್ಲಿ ಕೆಲವೊಂದು ಹಬ್ಬಗಳ ಸಂದರ್ಭಗಳಲ್ಲಿ ಮಾತ್ರ ಪೂಜಿಸುವ ದೇವರಲ್ಲ. ಬದಲಾಗಿ ಭಯ ಆವರಿಸಿದಾಗ ಧೈರ್ಯವನ್ನ ತುಂಬುವ, ಜಗತ್ತು ಕರ್ತವ್ಯವನ್ನ ಮರೆತಾಗ ಭಕ್ತಿಯನ್ನ ಮತ್ತು ಶಕ್ತಿಯು ಅಹಂಕಾರವಾಗಿ ಬದಲಾದಾಗ ನಮ್ರತೆಯನ್ನ ಸೃಷ್ಟಿಸುವ ದೇವನಾಗಿದ್ದಾನೆ. ಹನುಮಂತನು ನಿಮಗೆ ನಿಜವಾದ ಶ್ರೇಷ್ಠತೆಯನ್ನ ಶಕ್ತಿಯಿಂದ ಮಾತ್ರವಲ್ಲ, ಶುದ್ಧವಾದ ಉದ್ದೇಶದಿಂದ, ಆಳವಾದ ಭಕ್ತಿಯಿಂದ ಮತ್ತು ಅಹಂಕಾರವಿಲ್ಲದ ವರ್ತನೆಯಿಂದಲೂ ಕೂಡ ಪಡಿಬಹುದು ಎನ್ನುವ ಪಾಠವನ್ನ ಕಲಿಸ್ತಾನೆ. ವಿಶ್ವದಲ್ಲೇ ಹೆಚ್ಚಿನ ಜನರು ಹನುಮಂತನ ಆರಾಧನೆಯನ್ನ ಮಾಡ್ತಾರೆ. ಹನುಮಂತನು ನಾವು ಪೂಜಿಸುವ ಉಳಿದೆಲ್ಲಾ ದೇವರು ದೇವತೆಗಳಿಗಿಂತಲೂ ಭಿನ್ನವಾಗಿದ್ದಾನೆ. ಮಿತಿಯಿಲ್ಲದೆ ಇದ್ರೂ ನಿಯಂತ್ರಿಸಬಹುದಾದ ಶಕ್ತಿಯನ್ನ ಹೊಂದಿರುವವನು. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹನುಮಂತನನ್ನ ಶಕ್ತಿಯ ಸಾಗರವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮಣನನ್ನು ರಕ್ಷಿಸಲು ಸಂಜೀವಿನಿ ಗಿಡಮೂಲಿಕೆಯನ್ನ ತರೋದಕ್ಕೆ ಹನುಮಂತನು ದ್ರೋಣಗಿರಿ ಪರ್ವತವನ್ನ ಎತ್ತುವ ಮೂಲಕ ರಾಕ್ಷಸರ ಸಂಪೂರ್ಣ ಸೈನ್ಯವನ್ನ ಏಕಾಂಗಿಯಾಗಿ ಹೋರಾಡುವ ಮೂಲಕ ಹನುಮಂತನು ಶಕ್ತಿಗೆ ಹಾಗೂ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದಾನೆ. ಆತನ ಶಕ್ತಿ ಇತರೆ ದೇವರು ದೇವತೆಗಳಿಗಿಂತ ಭಿನ್ನವಾಗಿದೆ. ಹನುಮಂತನು ತನ್ನ ಶಕ್ತಿಯನ್ನ ಉದ್ದೇಶಪೂರ್ವಕವಾಗಿ ಶಿಸ್ತುಬದ್ಧ ಜೀವನವನ್ನ ನಡೆಸುವುದಕ್ಕಾಗಿ ಮತ್ತು ಅಹಂಕಾರಕ್ಕಾಗಿ ಎಂದಿಗೂ ಬಳಸಲಾಗೋದಿಲ್ಲ. ನಿಜವಾದ ಶಕ್ತಿ ನಿಯಂತ್ರಣ ಮತ್ತು ಸೇವೆಯಲ್ಲಿದೆ ಎಂಬುದನ್ನ ಹನುಮಂತನು ಕಲಿಸ್ತಾನೆ. ನಿಷ್ಠೆಯನ್ನ ಹೊಂದಿರುವವನು. ಹನುಮಂತನ ಭಕ್ತಿ ಕೇವಲ ರಾಮನಿಗೆ ಮತ್ತು ಆತನ ಸೇವೆಗಾಗಿ ಮಾತ್ರ ಮೀಸಲಾಗಿತ್ತು. ಬಾಲ್ಯದಿಂದ ಶಾಶ್ವತತೆಯವರೆಗೆ ಆತನ ಪ್ರತಿಯೊಂದು ಆಲೋಚನೆ, ಕ್ರಿಯೆ ಮತ್ತು ಉಸಿರು ರಾಮನಿಗೆ ಮಾತ್ರ ಇತ್ತು. ವರಗಳು ಅಥವಾ ಪವಾಡಗಳಿಗಾಗಿ ಪೂಜಿಸಲ್ಪಡುವ ಇತರೆ ದೇವತೆಗಳಿಗಿಂತ ಭಿನ್ನವಾಗಿ ಹನುಮಂತನನ್ನ ಭಕ್ತಿಯ ಅತ್ಯುನ್ನತ ರೂಪವೆಂದು ಪ್ರೀತಿ ಮತ್ತು ನಮ್ರತೆಯಿಂದ ಸೇವೆ ಮಾಡುವುದು, ಮನ್ನಣೆ ಅಥವಾ ಪ್ರತಿಫಲವನ್ನ ನಿರೀಕ್ಷಿಸದೆ ಕೆಲಸ ಮಾಡುವುದನ್ನ ಇದು ಕಲಿಸುತ್ತೆ. ಮಹಾನ್ ವಿದ್ವಾಂಸಕನಾಗಿದ್ದನು. ಹನುಮಂತನು ಮಹಾನ್ ವಿದ್ವಾಂಸಕನಾಗಿದ್ದನು. ಹನುಮಂತನು ವೇದಗಳು, ವೇದಾಂಗಗಳು ಮತ್ತು ಬಹುಭಾಷೆಗಳನ್ನ ಕರಗತ ಮಾಡಿಕೊಂಡಿದ್ದ ದೇವನಾಗಿದ್ದನು. ರಾಮಾಯಣದಲ್ಲಿ ಹನುಮಂತನು ತನ್ನ ಜ್ಞಾನದ ಪ್ರತಿಭೆಯನ್ನ ಪ್ರದರ್ಶನ ಮಾಡ್ತಾನೆ. ಸೀತೆಯನ್ನ ಪತ್ತೆ ಹಚ್ಚುವಲ್ಲಿ ಆಗಿರಬಹುದು, ರಾವಣನೊಂದಿಗೆ ಮಾತುಕತೆ ನಡೆಸಲು ಮತ್ತು ಯುದ್ಧಗಳನ್ನ ಗೆಲ್ಲಲು ಯೋಜನೆಗಳನ್ನ ರೂಪಿಸುವಲ್ಲಿ ಆಗಿರಬಹುದು. ಹನುಮಂತನು ಉಳಿದೆಲ್ಲಾ ದೇವರುಗಳಿಗಿಂತ ಮುಂಚೂಣಿಯಲ್ಲಿದ್ದಾನೆ. ಬುದ್ಧಿವಂತಿಕೆ ಮತ್ತು ಕ್ರಿಯೆಯ ಈ ಸಂಯೋಜನೆಯು ದೇವರುಗಳಲ್ಲಿ ಅಪರೂಪ. ಧೈರ್ಯವಿಲ್ಲದ ಜ್ಞಾನವು ಅಪೂರ್ಣವಾಗಿದೆ ಮತ್ತು ಬುದ್ಧಿವಂತಿಕೆ ಇಲ್ಲದ ಧೈರ್ಯವು ವಿನಾಶಕಾರಿಯಾಗಿದೆ ಎಂಬುದನ್ನ ನಾವು ಹನುಮಂತನಿಂದ ಕಲಿಯಬಹುದು. ರೂಪಾಂತರಕ್ಕೆ ಹೆಸರುವಾಸಿಯಾದ ದೇವರಾಗಿದ್ದಾನೆ. ಹನುಮಂತನು ತನ್ನ ದೇಹವನ್ನ ಸ್ವಇಚ್ಛೆಗೆ ಅನುಗುಣವಾಗಿ ಚಿಕ್ಕದ್ದು ಅಥವಾ ದೊಡ್ಡದು ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದನು. ಅವನು ತನ್ನ ದೇಹವನ್ನ ಅದೃಶ್ಯ ಮಾಡುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದ. ಹನುಮಂತನು ಅಮರ ಚಿರಂಜೀವಿ ವರವನ್ನ ಪಡೆದುಕೊಂಡಿದ್ದಾನೆ. ಅಂದರೆ ಹನುಮಂತನಿಗೆ ಯುಗಯುಗಗಳು ಕಳೆದರೂ ಮರಣವಿಲ್ಲ. ಈ ಸಾಮರ್ಥ್ಯವು ಹೊಂದಿಕೊಳ್ಳುವಿಕೆ, ಸ್ಥಿತಿಸ್ಥಾಪಕತ್ವ ಮತ್ತು ದೈವಿಕ ಶಕ್ತಿಯು ಸವಾಲುಗಳನ್ನು ನಿಖರತೆಯಿಂದ ಎದುರಿಸಬೇಕು ಎಂಬ ಕಲ್ಪನೆಯನ್ನ ಸಂಕೇತಿಸುತ್ತೆ. ನಿರ್ಭಯತೆಯ ಪ್ರತಿರೂಪ. ಹನುಮಂತನು ರಾಕ್ಷಸರನ್ನು, ಕತ್ತಲೆಯ ಶಕ್ತಿಗಳನ್ನು ಮತ್ತು ವಿಶ್ವ ಸವಾಲುಗಳನ್ನು ನಿರ್ಭಯವಾಗಿ ಎದುರಿಸುವ ಸಾಮರ್ಥ್ಯವನ್ನ ಹೊಂದಿರುವಂತಹ ದೇವರಾಗಿದ್ದಾನೆ. ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಹೋರಾಡುವ ವೀರರಿಗಿಂತ ಭಿನ್ನವಾಗಿ ಹನುಮಂತನ ಧೈರ್ಯ ಧರ್ಮಕ್ಕಾಗಿ ಹೋರಾಡುವುದರ ಮೇಲೆ ನಿಂತಿದೆ.
ಹನುಮಂತನ ಧೈರ್ಯವು ಅಹಂಕಾರ ಅಥವಾ ಹಠಾತ್ ಕ್ರಿಯೆಗಳಿಗಿಂತ ಸದಾಚಾರ, ಜ್ಞಾನ ಮತ್ತು ಭಕ್ತಿಯನ್ನ ಪ್ರತಿನಿಧಿಸುತ್ತೆ. ನಿರ್ಭಯತೆಯನ್ನ ಎತ್ತಿ ಹಿಡಿಯುವ ದೇವರಾಗಿದ್ದಾನೆ. ಹನುಮಂತನಲ್ಲಿದ್ದ ಅಸಾಧಾರಣ ಶಕ್ತಿಗಳು ಜ್ಞಾನ ಮತ್ತು ಸಾಧನೆಗಳ ಹೊರತಾಗಿಯೂ ಅವನು ವಿನಮ್ರ ಗುಣಗಳನ್ನು ಹೊಂದಿದವನಾಗಿದ್ದ. ಆಂಜನೇಯನು ತಾನು ಮಾಡಿದ ಸಾಧನೆಗಳಿಗೆ ಎಂದಿಗೂ ಮನ್ನಣೆ ನೀಡುವುದಿಲ್ಲ. ಎಲ್ಲವನ್ನೂ ಭಗವಾನ್ ರಾಮನ ಲೀಲೆ ಎಂದು ಹೇಳುತ್ತಾನೆ. ಈ ನಮ್ರತೆ ಅವರನ್ನ ಇತರೆ ಶಕ್ತಿಶಾಲಿ ದೇವರುಗಳಿಗಿಂತ ಭಿನ್ನವಾದ ದೇವರು ಎಂಬುದನ್ನು ವಿವರಿಸುತ್ತೆ. ನಿಜವಾದ ಶ್ರೇಷ್ಠತೆ ನಮ್ರತೆ ಮತ್ತು ಸೇವೆಯಿಂದ ಬೇರ್ಪಡಿಸಲಾಗದು ಎಂಬುದನ್ನ ನಮಗೆ ನೆನಪಿಸುತ್ತಾನೆ. ನಿಜವಾದ ಶ್ರೇಷ್ಠತೆ ನಮ್ರತೆ ಮತ್ತು ಸೇವೆಯಿಂದ ಬೇರ್ಪಡಿಸಲಾಗದು ಎಂಬುದನ್ನ ನಮಗೆ ನೆನಪಿಸುತ್ತಾನೆ. ಹನುಮಂತನು ನಮಗೆ ಬ್ರಹ್ಮಚರ್ಯವನ್ನ, ಕೇಂದ್ರೀಕೃತ ಶಿಸ್ತನ್ನ ಮತ್ತು ಸ್ವಯಂ ನಿಯಂತ್ರಣದ ಪಾಠವನ್ನ ಕಲಿಸ್ತಾನೆ. ಹನುಮಂತನಲ್ಲಿನ ಬ್ರಹ್ಮಚರ್ಯ, ಧರ್ಮದ ಮೇಲಿನ ಅಚಲವಾದ ಏಕಾಗ್ರತೆಯು ನಮಗೆ ಆಂತರಿಕ ಪಾಂಡಿತ್ಯವು ನಮ್ಮ ಬಾಹ್ಯಶಕ್ತಿಗಿಂತಲೂ ಪರಿಣಾಮಕಾರಿಯಾದದ್ದು ಎಂಬುದನ್ನು ವಿವರಿಸುತ್ತೆ. ಶಿಸ್ತು ಅವರ ಶಕ್ತಿ, ಬುದ್ಧಿವಂತಿಕೆ ಭಕ್ತಿಯ ಅಡಿಪಾಯವಾಗಿದೆ. ಸ್ವಯಂ ನಿಯಂತ್ರಣವು ಸ್ವಾತಂತ್ರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮಾರ್ಗವಾಗಿದೆ ಎಂಬುದು ಹನುಮಂತನು ನೀಡಿದ ಪಾಠ. ವೀಕ್ಷಕರೇ, ನೋಡಿದ್ರಲ್ವಾ? ನಮ್ಮ ಈ ಪರಿಹಾರ ಶಾಸ್ತ್ರ ಸರಣಿಯ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.